ದಿನದಲ್ಲಿ ನಾನು ಯಾವ ರೀತಿ ನಿಂತಿದ್ದೀನಿ ಅಂದರೆ ಐ ಡಿಂಟ್ ಚೇಸ್ ಆಲ್ ದಿಸ್. ಮತ್ತಾಯ ಇಫ್ ಐ ಹ್ಯಾವ್ ಟು ಟೆಲ್ ಯು, ಮತ್ತಾಯ 6:33 ಸೀಕ್ ye first the kingdom of God, ದೇವರ ರಾಜ್ಯವನ್ನು ನಾವು ಫಸ್ಟ್ ಕಂಡಿಡ್ಕೋಬೇಕು, and all his righteousness and all other things shall be added unto you. ಸೊ ದೇವರ ರಾಜ್ಯನ ನಾವು ಕಂಡುಕೊಂಡ್ರೆ ಎಲ್ಲವೂ ನಮ್ಮ ಹಿಂದೆ ಬರುತ್ತೆ, ನಾವು ಯಾವ ಹಿಂದೆನೂ ಓಡಬೇಕಾಗಿಲ್ಲ. ಸೊ ಅದನ್ನು ನಾನು ತಿಳ್ಕೊಂಡು ಇವತ್ತಿನ ದಿನದಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಭಾಳ ಯಂಗ್ಸ್ಟರ್ಸ್ನ ನೋಡ್ತಾ ಇದ್ದೀನಿ. ಸೊ ನನ್ನ ಕ್ಷೇತ್ರದಲ್ಲಿ ನನಗೆ ದೇವರು ಹೇಗೆ ಉಪಕಾರ ಮಾಡಿದ್ದಾರೆ, ದೇವರು ನನ್ನ ಮೂಲಕ ಎಷ್ಟೋ ಜನರಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಅದೇ ರೀತಿ ನಿಮ್ಮಲ್ಲೂ ದೇವರು ನಡೆಸ್ತಾರೆ. ಇವತ್ತಿನ ಕೂಟದಲ್ಲಿ ಪವಿತ್ರಾತ್ಮನ ಒಂದು ಪ್ರೆಸೆನ್ಸ್ ಇಲ್ಲಿ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ವಿ ಕುಡ್ ಎಕ್ಸ್ಪೀರಿಯನ್ಸ್ ಇಟ್. ಆ್ಯಂಡ್ ಪಾಸ್ಟರ್ ಕೂಡ ಹೇಳ್ತಾ ಇದ್ರು, ಪ್ರೇಯರ್ ಇಲ್ದಿರ ನಮ್ಮ ಲೈಫ್ ನಡೆಯೋದಿಲ್ಲ. ಸೊ ಐ ಪ್ರೇ ದಟ್ ಗಾಡ್ ವಿಲ್ help you in your own professional life, like how God has helped me and my family. Thank you so much for this time. ಮತ್ತು ಮೈಸೂರಲ್ಲಿ ಮತ್ತು ಶಿವಮೊಗ್ಗ ಅವರ ಹೇಳಬೇಕು ಅಂದರೆ ಇತಿಹಾಸದಲ್ಲಿದೆ. ಕರ್ತನಿಗೆ ಸ್ತೋತ್ರ. ಅವರ ಫುಲ್ ಫ್ಯಾಮಿಲಿ ಅದ್ರ ಬಗ್ಗೆ ಹೇಳ್ಕೊಂಡೋದ್ರೆ ತುಂಬ ಟೈಮ್ ಆಗುತ್ತೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಒಳ್ಳೆ ಸ್ಥಾನ ಮಾನಗಳನ್ನು ಕೊಟ್ಟಿದ್ದಾರೆ. ನನಗೆ ಹೇಳಬೇಕು ಅಂದರೆ ಸಿಸ್ಟರು ಬೆಂಗಳೂರು ಪಟ್ಟಣದಲ್ಲಿ ಶಿವಮೊಗ್ಗದಲ್ಲಿ ಸೇವೆ ಮಾಡಿದಾಗ ನಾನು ಒಂದ್ಸಲಿ ಪದೇ ಪದೇ ಫೋನ್ ಕಾಲಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ, ಪ್ರೇಯರ್ ಮಾಡ್ತಿದ್ದೆ. ಆದರೆ ಫೇಸ್ಬುಕ್ಕಲ್ಲಿ ಹೋದಾಗ ಫೇಸ್ಬುಕ್ಕಲ್ಲಿ ಸಿಸ್ಟರು ಎಷ್ಟು ಮಟ್ಟಿಗೆ ದೇವರು ಬ್ಲೆಸ್ ಮಾಡಿದ್ದಾರೆ. ಕಸ್ತೂರಿ ಟಿವಿ 9, ಪಬ್ಲಿಕ್ ಟಿವಿ, ಅನೇಕ ನ್ಯೂಸ್ ಚಾನಲಲ್ಲಿ ಕೂಡ ಇವರು ಬರ್ತಾ ಇದ್ರು. ನಾನು ಏನಪ್ಪ ಸಿಸ್ಟರ್ ಎಡ್ವಿನ್ ಅವರ ಅಂಥೇಳಿ ಒಂದ್ಸಲಿ ಕಾಲ್ ಮಾಡಿ ಮಾತಾಡಿದಾಗ ದೇವರು ಆ ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ಇವತ್ತು ಸಿಸ್ಟರ್ ಎಡ್ವಿನ್ ಅವರು ಡಾಕ್ಟರ್ ಆಗಿ ಇವತ್ತಿಗೆ ಜನರ ಸೇವೆಯನ್ನು ಮಾಡುತ್ತಾ ಜನರಿಗೆಲ್ಲ ಒಳ್ಳೆ ಆಲೋಚನೆಗಳನ್ನು ಕೊಡುತ್ತಾ, ಯಾಕಂದರೆ ಡಾಕ್ಟ್ರುಗಳು ತುಂಬ ಮುಖ್ಯ. ಅಂದರೆ ತುಂಬ ಜನ ಡಾಕ್ಟರ್ನ ನಾವು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೇವೆ. ಒಳ್ಳೆ ಡಾಕ್ಟ್ರು ಕೂಡ ಇದ್ದಾರೆ ಅಂತೇಳಿ ನಾವು ಭಾವಿಸ್ಬೇಕು. ಆಮೇಲೆ ಒಳ್ಳೆ ಡಾಕ್ಟರ್ ಇರೋದ್ರಿಂದ ಇನ್ನು ಬೆಳೆ, ಮಳೆ, ಗಾಳಿ ಎಲ್ಲ ವಾತಾವರಣ ಅನುಕೂಲವಾಗಿದೆ. ಹಲ್ಲೆಲೂಯಾ. ಅದರಿಂದ ಸಿಸ್ಟರ್ ಡಾಕ್ಟರ್ ಎಡ್ವಿನ್ ಅವ್ರಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ಕರ್ನಾಟಕದ ಹೇಳ್ಬೇಕು ಅಂದರೆ ಕ್ರಿಕೆಟ್ ಟೀಮ್ನಲ್ಲಿ ವರ್ಕ್ ಮಾಡಕ್ಕಂತ ರಾಜ್ಕುಮಾರ್ ಬ್ರದರ್ ಕೂಡ ಅವರಿದ್ದಾರೆ. ಅವ್ರ ಬಗ್ಗೆ ಒಂದು ಚಪ್ಪಾಳೆ ತಟ್ಟೋಣ. ಅವರು ಕೂಡ ಹೇಳ್ಬೇಕು ಅಂದರೆ ಕರ್ನಾಟಕ ಟೀಮ್ನಲ್ಲಿ ಅವರು ಸೆಲೆಕ್ಟ್ ಆಗಿ ಸುಮಾರು ಪೇಪರಲ್ಲಿ ಕೂಡ ಅವ್ರು ಬಂದಿದ್ದಾರೆ. ಅವ್ರಿಗೊಂದು ಸ್ಥಾನಮಾನ ನಾವು ಕೊಟ್ಟಿದ್ದಾರೆ. ಅವರ ಮೊಮ್ಮಗ ಕೂಡ ಇಲ್ಲಿ ಬಂದಿದ್ದಾರೆ. ಕರ್ತನಿಗೆ ಸಿಸ್ಟರ್ ಅವರ ಮೊಮ್ಮಗ ಫುಲ್ ಫ್ಯಾಮಿಲಿ ಹೇಳ್ಬೇಕು ಅಂದರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಸಂತೋಷ. ಯಾಕಂದ್ರೆ ಶ್ಯಾಮ್ ಜೀವನ್ ಬರ್ತ್ಡೇ ಯಾಕೆ ಇಲ್ಲಿ ಮಾಡಬೇಕು, ಒಂದು ಕ್ವಶನ್ ಪಾಯಿಂಟ್ ಇರುತ್ತೆ. ಆ ಕ್ವಶನ್ಗೆ ಒಂದು ಆನ್ಸರ್ ಕೊಟ್ಟು ನಾನು ಕೇಕ್ ಕಟ್ಟಿಂಗ್ ನೆರವಾಗಿ ಹೋಗ್ಬಿಡ್ತೇನೆ. ಏನಂದ್ರೆ ನಾನು ಸುವಾರ್ತೆ ಸೇವೆಗಾಗಿ ಬಳ್ಳಾರಿಗೆ ಹೋಗ್ತಾ ಇದ್ದೇನೆ. 9 ತಿಂಗಳು ಡೆಲಿವರಿ ಟೈಮು ಸಿಸ್ಟರ್ ರೆಬೆಕಾ ಅವರಿಗೆ ಫಸ್ಟ್ ಡೆಲಿವರಿ. ಹೇಳ್ಬೇಕು ಅಂದರೆ ಟ್ವಿನ್ಸ್ ಬೇಬಿ ಅಂತ ನಮ್ಗೆ ಗೊತ್ತಿರಲಿಲ್ಲ. ಫಸ್ಟ್ 1 ಬೇಬಿ ಅಂತೇಳಿ ನಮಗೆ ಡಾಕ್ಟ್ರು ರಿಪೋರ್ಟು ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಬರ್ತಾ ಇತ್ತು. ನಾನು ಸುವಾರ್ತೆ ಸೇವೆಗಾಗಿ ಏನು ಮಾಡಿದೆ, ಬಳ್ಳಾರಿಗೆ ಹೋಗಿದ್ದೆ. ಅಲ್ಲಿ ಸುವಾರ್ತೆ ಸಾರುವ ಸಮಯದಲ್ಲಿ ಸಡನ್ಲಿ ನನಗೆ ಫೋನ್ ಬಂತು. ಹೇಳ್ಬೇಕು ಅಂದರೆ ಸಿಸ್ಟರ್ ರೆಬೆಕಾಗೆ ಹೇಳ್ಬೇಕು ಅಂದರೆ ಪೇನ್ ಕಾಣಿಸ್ಕೊಂಡಿದೆ, ಡೆಲಿವರಿ ಅರ್ಜೆಂಟಾಗಿ ಮಾಡಬೇಕು ಅಂತೇಳಿ ಭದ್ರಾವತಿ ನಿರ್ಮಲ್ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿ ಮಗು ತೆಗಿಬೇಕಾದ್ರೆ ಒಂದು ಮಗು ಡೆತ್ ಆಗಿತ್ತು. ಇನ್ನೊಂದು ಮಗು ಹೇಳ್ಬೇಕು ಟ್ವಿನ್ಸ್ ಬೇಬಿನಲ್ಲಿ ಒಂದು ಮಗು ಜೀವಂತವಾಗಿತ್ತು. ದೇವರಾತ್ಮ ನನಗೆ ಅಲ್ಲಿ ಪ್ರಕಟಿಸ್ತಿದ್ದಾರೆ, ಒಂದು ಮಗು ಹೆಸರು ನಿತ್ಯ ಪ್ರಕಾಶ ಅಂತ ಇಡಬೇಕು. ನಿತ್ಯ ಪ್ರಕಾಶ ಅಂದ್ರೆ ಅದು ಬೆಳಕಿನ ರೀತಿಯಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮಗುಗೆ ಹೆಸರು ನಿತ್ಯ ಜೀವನ ಇಡಬೇಕು, ಎವರ್ ಲಾಸ್ಟಿಂಗ್. ಅದರಿಂದ ಅವನಿಗೆ ದೇವರು ಜೀವವನ್ನ ಕೊಟ್ಟು ಇವತ್ತಿಗೆ ನಮ್ಮ ಮಧ್ಯದಲ್ಲಿ, ನಿಮ್ಮ ಮಧ್ಯದಲ್ಲಿ ಬರ್ತಡೇ ಮಾಡುವಂತೆ ಕೃಪೆ ಮಾಡಿದ್ದಾರೆ. 2 ಟ್ವಿನ್ಸ್ ಮಗುನಲ್ಲಿ ಒಂದು ಮಗು ಎಸ್ಟೇಡ್ ಆಗಿತ್ತು. ನಾನು ಕೂಡ ಅದನ್ನು ನೋಡಲಿಲ್ಲ. ಯಾಕಂದ್ರೆ ನಾನು ಸೇವೆ ಸುವಾರ್ತೆ ನಿಮಿತ್ತವಾಗಿ ಹೇಳ್ಬೇಕು ಅಂದರೆ ಬಳ್ಳಾರಿಲಿದ್ದರೆ, ಅದರಿಂದ ಒಂದು ಮಗು ನಾನು ಕಳ್ಕೊಂಡಾಗ ನನಗೆ ತುಂಬ ಬೇಸರ ಆಗಿತ್ತು. ಆಮೇಲೆ ಮತ್ತೆ ಪ್ರೇಯರ್ ಮಾಡಿದಾಗ ಮತ್ತೆ ದೇವರು ಅವಳಿ ಜೋಡಿ ಮಗುವನ್ನು ಕೊಟ್ಟು, ಜೆಸ್ಸಿಕಾ ಅಂಡ್ ಜೆರಿಕಾ. ಅದರಿಂದ 2 ಅವಳಿ ಜೋಡಿ ಮಕ್ಕಳು ಅವರಿಗೆ ನನಗೆ ಮಗು ಕೊಟ್ಟರು. ಅದರಿಂದ ನಿತ್ಯ ಪ್ರಕಾಶ ಅನ್ನೋದು ದೇವರ ಹತ್ರ ಇದೆ ಅಂತೇಳಿ ನನ್ನ ಭಾವನೆ.
ನಿತ್ಯ ಜೀವನ್ ಅಂತೇಳಿ ಶ್ಯಾಮ್ ಜೀವನ್ ಈಗ ಅವನ ಬರ್ತಡೇ ಹೇಳ್ಬೇಕು ಅಂದ್ರೆ ಈ ರೀತಿ ಒಂದು ಸುವಾರ್ತೆ ಕೂಟದಲ್ಲಿ ನಾನು ಯಾಕೆ ಆರಂಭಿಸ್ತೇನೆ ಅಂದ್ರೆ ಈ ಸುವಾರ್ತೆ ಕೂಟದಲ್ಲಿ ಅವನು ಹುಟ್ಟಿದ. ಈ ರೀತಿ ನಾನು ಸುವಾರ್ತೆ ಸಾರ ಕೊಡ್ಬೇಕಾದ್ರೆ ಬೈಬಲ್ ಅಲ್ಲಿ ಮಾರ್ಕ್ ಬರೆದ ಸುವಾರ್ತೆಯಲ್ಲಿದೆ. ಮಾರ್ಕ್ ಬರೆದ ಸುವಾರ್ತೆಯಲ್ಲಿ ನೀವು ಓದುವುದಾದ್ರೆ ಇದೆ ಕರ್ತನಿಗೆ ಸ್ತೋತ್ರ 13-14 29 ನೋಡ್ಬೇಕಾದ್ರೆ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಸುವಾರ್ತೆ ಸಾರುವುದಕ್ಕಾಗಿ ಹೋದ್ರೆ ಅವನಿಗೆ ನಿತ್ಯ ಜೀವದೊಟ್ಟಿಗೆ ಪರಲೋಕದ ಆಶೀರ್ವಾದಗಳು ಸಿಗುತ್ತೆ ಅಂತಿದೆ. ಹಲ್ಲೆಲೂಯ. ಅದು ಹಿಂಸೆಗಳ ಸಹಿತವಾಗಿ, ಹಿಂಸೆ ಕಷ್ಟಗಳ ಸಹಿತವಾಗಿ ಅವನು ಹುಟ್ಟಬೇಕಾದ್ರೆ ತುಂಬಾ ನಮಗೆ ಅನೇಕ ವಿಧವಾದ ಕಷ್ಟಗಳಿತ್ತು. ಆದ್ರೆ ಆ ಹುಟ್ಟಿದ ನಂತರವಾಗಿ ಎಲ್ಲ ಕಷ್ಟಗಳನ್ನೆಲ್ಲ ಮಾರ್ಪಡಿಸಿ ಇವತ್ತಿಗೆ ನಿಮ್ಮ ಮಧ್ಯದಲ್ಲಿ ಹೇಳ್ಬೇಕು ಅಂದ್ರೆ ಸಾಕ್ಷಿಯಾಗಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯ. ಅದರಿಂದ ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ನಮ್ಮ ಮಧ್ಯದಲ್ಲಿ ಸಭೆ ಹಿರಿಯರನ್ನ ಮತ್ತು ಸಭಾ ಪಾಲಕರನ್ನ ನಮ್ಮ ಕುಟುಂಬ